ಗೆಳೆಯರೇ, ಇತ್ತೀಚೆಗೆ ಒಂದು ವಿಷಯ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹೈದರಾಬಾದಿನ ರವೀಂದ್ರ ಭಾರತಿ ಆವರಣದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪ್ರತಿಮೆ ಸ್ಥಾಪನೆಗೆ ಸಂಬಂಧಿಸಿದಂತೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ಸುದ್ದಿ ಬಂದಿದೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಈ ಪ್ರತಿಮೆ ಸ್ಥಾಪನೆ ಅಗತ್ಯವೇ ಎಂಬ ಪ್ರಶ್ನೆ ಎತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ವಿಭಿನ್ನ ಅಭಿಪ್ರಾಯಗಳು ಮೂಡಿವೆ. ಕೆಲವರು ಇದು ಸೂಕ್ತ ಸ್ಥಳವಲ್ಲ ಎಂದು ಹೇಳುತ್ತಿದ್ದರೆ, ಇನ್ನೂ ಅನೇಕರು ಎಸ್ಪಿಬಿ ಅವರಂತಹ ಮಹಾನ್ ಕಲಾವಿದನಿಗೆ ಯಾವುದೇ ಸ್ಥಳವೂ ಚಿಕ್ಕದಲ್ಲ, ಗೌರವವೇ ಮುಖ್ಯ ಎಂದು ಪ್ರತಿಕ್ರಿಯಿಸುತ್ತಿದ್ದಾರೆ. ಈ ವಿವಾದ ಒಂದು ವಿಷಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಂಬ ಹೆಸರು ಇಂದಿಗೂ ಜನಮನದಲ್ಲಿ ಎಷ್ಟು ಆಳವಾಗಿ ನೆಲೆಸಿದೆ ಎಂಬುದನ್ನು. ಅವರು ಇಲ್ಲದಿದ್ದರೂ ಅವರ ಬಗ್ಗೆ ನಡೆಯುವ ಚರ್ಚೆಗಳು ಅವರ ಪ್ರಭಾವವನ್ನು ಹೇಳುತ್ತವೆ. ಗೆಳೆಯರೇ, ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಕೇವಲ ಒಬ್ಬ ಗಾಯಕನಲ್ಲ. ಅವರು ಒಂದು ಭಾವನೆ, ಒಂದು ಯುಗ, ಒಂದು ತಲೆಮಾರಿನ ನೆನಪು. ಹೌದು, ಇಂದು ನಮ್ಮ ಮಾತು ಪದ್ಮಭೂಷಣ ಡಾಕ್ಟರ್ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ, ಅಂದರೆ ನಮ್ಮೆಲ್ಲರ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ. ಗೆಳೆಯರೇ, ಎಸ್ಪಿ ಬಾಲಸುಬ್ರಹ್ಮಣ್ಯಂ 1946ರ ಜೂನ್ 4ರಂದು ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಕೊನೆಟಾಂಪೇಟ ಎಂಬ ಹಳ್ಳಿಯಲ್ಲಿ ಜನಿಸಿದ ಈ ಹುಡುಗನಿಗೆ ಬಾಲ್ಯದಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿಯಿತ್ತು. ಆದರೆ ಸಂಗೀತವೇ ಅವರ ಮೊದಲ ಗುರಿಯಾಗಿರಲಿಲ್ಲ. ಅವರು ಎಂಜಿನಿಯರಿಂಗ್ ಓದುತ್ತಿದ್ದರು. ಜೀವನದಲ್ಲಿ ಸ್ಥಿರತೆ ಬೇಕೆಂಬ ಸಾಮಾನ್ಯ ಕನಸು ಅವರಲ್ಲೂ ಇತ್ತು. ಆದರೆ ವಿಧಿಗೆ ಬೇರೆ ಯೋಜನೆಯಿತ್ತು. ಕಾಲೇಜು ದಿನಗಳಲ್ಲೇ ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದ ಎಸ್ಪಿಬಿ ಅವರ ವಿಭಿನ್ನ ಮತ್ತು ಮಧುರ ಧ್ವನಿ ಅನೇಕರ ಗಮನ ಸೆಳೆಯಿತು. 1966ರಲ್ಲಿ ಮೊದಲ ಬಾರಿ ತೆಲುಗು ಚಿತ್ರಕ್ಕೆ ಹಿನ್ನೆಲೆ ಗಾಯಕನಾಗಿ ಹಾಡುವ ಅವಕಾಶ ದೊರೆಯಿತು. ಆ ಒಂದು ಹಾಡಿನಿಂದ ಆರಂಭವಾದ ಪ್ರಯಾಣ ಮುಂದೊಂದು ದಿನ ಭಾರತದ ಸಂಗೀತ ಇತಿಹಾಸದಲ್ಲೇ ಅಚ್ಚಳಿಯದ ಅಧ್ಯಾಯವಾಗಿ ಬದಲಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಸಮಯದೊಂದಿಗೆ ಎಸ್ಪಿಬಿ ಅವರ ಧ್ವನಿ ರಾಜ್ಯದ ಗಡಿಗಳನ್ನು ದಾಟಿ ಭಾಷೆಗಳ ನಡುವಿನ ಸೇತುವೆಯಾಯಿತು. ಅವರು ತೆಲುಗು, ತಮಿಳು, ಕನ್ನಡ, ಹಿಂದಿ, ಮಲಯಾಳಂ ಸೇರಿದಂತೆ 16ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದರು. ಭಾಷೆ ಬದಲಾಗುತ್ತಿತ್ತು, ಆದರೆ ಭಾವನೆ ಮಾತ್ರ ಒಂದೇ, ಹೃದಯದಿಂದ ಹೊರಬರುವ ನಿಜವಾದ ಸಂಗೀತ. ಕನ್ನಡಿಗರಿಗೆ ಎಸ್ಪಿಬಿ ಎಂದರೆ ಅವರದೇ ಮನೆಯ ಸದಸ್ಯ. ಡಾಕ್ಟರ್ ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಿಗೆ ಧ್ವನಿಯಾಗಿ ಜೀವ ತುಂಬಿದವರು ಎಸ್ಪಿಬಿ. ಜೀವ ಹೂವಾಗಿದೆ, ಯಾರೇ ನೀನು ಚೆಲುವೆ, ನಾಗಮಣಿ ನಾಗಮಣಿ ಇಂತಹ ಅನೇಕ ಹಾಡುಗಳು ಇಂದಿಗೂ ಕೇಳಿದಾಗ ಮನಸ್ಸು ಹಳೆಯ ನೆನಪುಗಳತ್ತ ಸಾಗುತ್ತದೆ. ಕೇವಲ ಕನ್ನಡವಲ್ಲ, ತಮಿಳಿನಲ್ಲಿ ಕಮಲ್ ಹಾಸನ್, ರಜನೀಕಾಂತ್ ಅವರಿಗೆ, ಹಿಂದಿಯಲ್ಲಿ ಸಲ್ಮಾನ್ ಖಾನ್, ಅನಿಲ್ ಕಪೂರ್ ಅವರಿಗೆ ಧ್ವನಿಯಾಗಿದ್ದು ಸಾಮಾನ್ಯ ಸಾಧನೆಯಲ್ಲ. ನಟ ಬದಲಾಗುತ್ತಿದ್ದಂತೆ ಧ್ವನಿಯ ಶೈಲಿ ಬದಲಾಗುತ್ತಿತ್ತು. ಆದರೆ ಆ ಧ್ವನಿ ಕೃತಕವಾಗಿರಲಿಲ್ಲ, ಅದು ಪಾತ್ರದ ಭಾಗವಾಗಿ ಬೆರೆತು ಹೋಗುತ್ತಿತ್ತು. ಅದೇ ಎಸ್ಪಿಬಿಯವರ ಅಸಾಧಾರಣ ಶಕ್ತಿ. ಅವರ ಜೀವನದ ಇನ್ನೊಂದು ಅಚ್ಚರಿ ಅಂಶವೆಂದರೆ ಹಾಡಿದ ಹಾಡುಗಳ ಸಂಖ್ಯೆ. 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ದಾಖಲೆ ಗಿನ್ನೆಸ್ ಪುಸ್ತಕದಲ್ಲೇ ದಾಖಲಾಗಿದೆ. 6 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಹೀಗೆ ದೇಶದ ಉನ್ನತ ಗೌರವಗಳನ್ನು ಪಡೆದರೂ ಅವರು ಎಂದಿಗೂ ಅಹಂಕಾರವನ್ನು ತಮ್ಮ ಹೃದಯದ ಹತ್ತಿರಕ್ಕೂ ಬರಲು ಬಿಡಲಿಲ್ಲ. ಅವರು ಸದಾ ಸರಳ ಮಾತು, ಸರಳ ಬದುಕು, ಹೊಸ ಕಲಾವಿದರಿಗೆ ವೇದಿಕೆ ಕೊಡುವ ಮನಸ್ಸು ಅವರದ್ದು. ಅನೇಕ ಬಾರಿ ಸಂದರ್ಶನಗಳಲ್ಲಿ ನಾನು ದೇವರಿಂದ ಪಡೆದ ವರವನ್ನು ಜನರೊಂದಿಗೆ ಹಂಚಿಕೊಂಡಿದ್ದೇನೆ ಎಂದು ಹೇಳುತ್ತಿದ್ದವರು. ಅದೇ ಅವರ ಜೀವನದ ತತ್ವ. ದೂರದರ್ಶನದ ಸಂಗೀತ ಕಾರ್ಯಕ್ರಮಗಳ ಮೂಲಕವೂ ಅವರು ಲಕ್ಷಾಂತರ ಮನೆಗಳಿಗೆ ಗುರುವಾಗಿ ಪ್ರವೇಶಿಸಿದರು. ಪಾಡುತ್ತಾ ತೀಯಗ, ಎನ್ನೋಡ ಪಾಡ ಸಾರೆಗಮಪ ಕಾರ್ಯಕ್ರಮಗಳಲ್ಲಿ ಕಠಿಣ ತೀರ್ಪುಗಾರನಲ್ಲ, ಒಬ್ಬ ಪ್ರೋತ್ಸಾಹಕ ಗುರುವಾಗಿದ್ದರು. ಹೊಸ ಗಾಯಕನ ತಪ್ಪನ್ನೂ ಸಹ ನಗುತ್ತಲೇ ತಿದ್ದುತ್ತಿದ್ದ ಅವರ ಮಾತುಗಳಲ್ಲಿ ಆತ್ಮೀಯತೆ ಇತ್ತು. 2020ರಲ್ಲಿ ಕೋವಿಡ್ ಸೋಂಕಿನಿಂದಾಗಿ ಎಸ್ಪಿಬಿ ಅವರು ನಮ್ಮೆಲ್ಲರಗಲಿದರು. ಆ ದಿನ ದೇಶದ ಸಂಗೀತ ಲೋಕವೇ ಮೌನಕ್ಕೆ ಜಾರಿತು. ಆದರೆ ಧ್ವನಿಗೆ ಮರಣವಿಲ್ಲ. ಇಂದಿಗೂ ರೇಡಿಯೋದಲ್ಲಿ, ಮೊಬೈಲ್ನಲ್ಲಿ, ವಾಹನಗಳಲ್ಲಿ, ಮದುವೆಗಳಲ್ಲಿ, ಒಂಟಿತನದ ಕ್ಷಣಗಳಲ್ಲಿ, ಎಲ್ಲೆಲ್ಲೂ ಎಸ್ಪಿಬಿ ಅವರ ಧ್ವನಿ ಕೇಳಿಸುತ್ತಲೇ ಇರುತ್ತದೆ. ಅವರು ಕೇವಲ ಹಾಡುಗಳನ್ನು ಹಾಡಿಲ್ಲ, ಅವರು ನಮ್ಮ ಜೀವನದ ಅನೇಕ ಕ್ಷಣಗಳಿಗೆ ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಸಂತೋಷ, ದುಃಖ, ಪ್ರೀತಿ, ವಿದಾಯ ಎಲ್ಲಕ್ಕೂ ಅವರ ಧ್ವನಿ ಜೊತೆಗಿದೆ. ಇಂತಹ ಮಹಾನ್ ಕಲಾವಿದ ಶರೀರವಾಗಿ ನಮ್ಮ ಜೊತೆ ಇಲ್ಲದಿದ್ದರೂ ಅವರ ಸಂಗೀತ ಎಂದಿಗೂ ಸಾಯುವುದಿಲ್ಲ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಂದರೆ ಒಂದು ಧ್ವನಿಯಲ್ಲ, ಒಂದು ಶಾಶ್ವತ ಅನುಭವ, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಗುವ ಅಮೂಲ್ಯ ಸಂಗೀತ ಪರಂಪರೆ. ಎಸ್ಪಿಬಿ ಅವರ ಜೀವನ ನಮಗೆ ಕಲಿಸುವ ಪಾಠವೇನೆಂದರೆ, ಪ್ರತಿಭೆಗೆ ಭಾಷೆಯೂ ಅಡ್ಡಿಯಾಗದು, ಗಡಿಯೂ ಅಡ್ಡಿಯಾಗದು. ಶ್ರಮ, ಶಿಸ್ತು ಮತ್ತು ವಿನಯ ಇದ್ದರೆ ಶಿಖರ ತಲುಪುವುದು ಸಾಧ್ಯ.
ಅವರು ಯಾವತ್ತೂ ತಮ್ಮ ಯಶಸ್ಸಿನ ಬಗ್ಗೆ ಗರ್ವಪಡಲಿಲ್ಲ. ಪ್ರತಿಯೊಂದು ಹಾಡನ್ನೂ ಮೊದಲ ಹಾಡಿನಂತೆ ಗೌರವದಿಂದ ಹಾಡಿದರು. ರೆಕಾರ್ಡಿಂಗ್ ಸ್ಟುಡಿಯೋಗೆ ಕಾಲಿಟ್ಟಾಗಲೂ ಸಂಗೀತ ನಿರ್ದೇಶಕರ ಮಾತಿಗೆ ಸಂಪೂರ್ಣವಾಗಿ ಶರಣಾಗುತ್ತಿದ್ದರು. ಅದಕ್ಕಾಗಿಯೇ ಹಿರಿಯ ಸಂಗೀತ ನಿರ್ದೇಶಕರಿಂದ ಹಿಡಿದು ಹೊಸ ತಲೆಮಾರಿನ ಸಂಗೀತಗಾರರ ತನಕ ಎಲ್ಲರೂ ಅವರನ್ನು ಅಪಾರ ಗೌರವದಿಂದ ನೋಡುತ್ತಿದ್ದರು. ಅನೇಕ ಯುವ ಗಾಯಕರು ತಮ್ಮ ಮೊದಲ ಅವಕಾಶದ ದಿನ ಎಸ್ಪಿಬಿ ಅವರ ಪ್ರೋತ್ಸಾಹದ ಮಾತುಗಳನ್ನು ನೆನಪಿಸಿಕೊಂಡು ಇಂದೂ ಕೂಡ ಭಾವುಕರಾಗುತ್ತಾರೆ. ಅವರು ಹೇಳುತ್ತಿದ್ದ ಒಂದು ಮಾತು ಬಹಳ ಅರ್ಥಪೂರ್ಣವಾಗಿತ್ತು. ಹಾಡು ದೊಡ್ಡದಾಗಿರಬೇಕು, ಗಾಯಕ ಅಲ್ಲ ಎಂಬುದು ಅವರ ನಿಲುವು. ಅದಕ್ಕಾಗಿಯೇ ಅವರ ಧ್ವನಿ ಯಾವ ನಟನ ಮೇಲೆ ಬಂದರೂ ಆ ನಟನೇ ಹಾಡುತ್ತಿದ್ದಾನೆ ಎಂಬ ಭಾವನೆ ಮೂಡುತ್ತಿತ್ತು. ಅವರ ಕುಟುಂಬ ಜೀವನವೂ ಅಷ್ಟೇ ಸರಳ ಮತ್ತು ಸಂಯಮಿತ. ಸಂಗೀತದ ಗದ್ದಲದ ನಡುವೆ ಮನೆಯ ನೆಮ್ಮದಿಯನ್ನು ಉಳಿಸಿಕೊಂಡವರು ಎಸ್ಪಿಬಿ. ಇಂದಿನ ವೇಗದ ಯುಗದಲ್ಲಿ ಕ್ಷಣಿಕ ಖ್ಯಾತಿಗೆ ಓಡುವ ಕಲಾವಿದರಿಗೆ ಅವರ ಜೀವನ ಒಂದು ಮಾರ್ಗದರ್ಶಿ. ಪ್ರತಿಭೆ ಜೊತೆಗೆ ಸಹನೆ, ಮಾನವೀಯತೆ ಮತ್ತು ನೆಲದ ಮೇಲಿನ ನಡವಳಿಕೆ ಇದ್ದರೆ ಮಾತ್ರ ದೀರ್ಘಕಾಲ ಜನಮನದಲ್ಲಿ ಉಳಿಯಲು ಸಾಧ್ಯ ಎಂಬುದನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ತಮ್ಮ ಜೀವನದ ಮೂಲಕ ಸಾಬೀತುಪಡಿಸಿದ್ದಾರೆ. ಇಂದು ಪ್ರತಿಮೆ ಇರಲಿ ಇಲ್ಲದಿರಲಿ, ಒಂದು ಸಂಗತಿ ಮಾತ್ರ ಸ್ಪಷ್ಟ: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ನಿಜವಾದ ಪ್ರತಿಮೆ ನಮ್ಮ ಹೃದಯಗಳಲ್ಲಿದೆ. ಅವರ ಧ್ವನಿ ಇರುವ ತನಕ ಅವರು ಜೀವಂತವಾಗಿಯೇ ಇರುತ್ತಾರೆ. ಗೌರವ ಕಟ್ಟಡಗಳಲ್ಲ, ನೆನಪುಗಳಲ್ಲಿ ಇರಬೇಕು ಎಂಬುದನ್ನು ಅವರ ಜೀವನವೇ ಹೇಳುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಅರ್ಥಪೂರ್ಣ ಸಂಗೀತ ಮತ್ತು ವ್ಯಕ್ತಿತ್ವದ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.